ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಮೊದಲನೇ ಶನಿವಾರ, ಶ್ರಾವಣ ಶನಿವಾರ. ಶ್ರಾವಣ ಮಾಸ ಶುರುವಾಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ಆರಂಭಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಪ್ರಧಾನವಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಮಧುರೆ ಶನಿಮಾತ್ಮ ದೇವಸ್ಥಾನ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾದ ಶ್ರಾವಣ ಶನಿವಾರ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಈ ಪೂಜಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಮಧುರೆ ಶನಿಮಾತ್ಮ ದೇವಸ್ಥಾನದಲ್ಲಿ ಮೊದಲನೇ ಶನಿವಾರ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು. ಇದರ ಜೊತೆಗೆ ದೊಡ್ಡಬಳ್ಳಾಪುರ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರು ಅನ್ನಪ್ರಸಾದ ಹಂಚಿಕೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ದೇವರು ದರ್ಶನ ಪಡೆದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು. ದೇವಸ್ಥಾನದ ಪೂಜಾ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೋಸ್ಕರ ದೇವಸ್ಥಾನದ ವತಿಯಿಂದ ವಿಶೇಷವಾದ ಕ್ಯೂ ಸಿಸ್ಟಮ್ನಲ್ಲಿ ಏರ್ಪಾಡು ಮಾಡಿದರು. ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಭಕ್ತಾದಿಗಳು ಕ್ಯೂ ಲೈನಲ್ಲಿ ಬಂದು ಶನಿಮಾತ್ಮ ಸ್ವಾಮಿಯನ್ನು ದರ್ಶನ ಪಡೆದರು. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ದಿವಂಗತ ಗಂಗಮ್ಮಕ್ಕ ತಿಮ್ಮಯ್ಯರವರ ಒಂದು ಆಶೀರ್ವಾದ ಆರೈಕೆಯಿಂದ ನಾವು 98-99ರಿಂದ ಅದು ವಿಶೇಷವಾಗಿ ಅಂದಿನಿಂದ ಇಂದಿನವರೆಗೂ ಸಹ ಪ್ರತಿ ವರ್ಷ ನಮ್ಮ ಕುಟುಂಬದಲ್ಲಿ ಗಂಗಮ್ಮಕ್ಕ ಮತ್ತು ತಿಮ್ಮಯ್ಯ ಮತ್ತು ಅವರ ಮಕ್ಕಳು ಎಲ್ಲ ಸೇರಿ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ಸಣ್ಣ ಅಳಿಲು ಸೇವೆಯನ್ನು ಮಾಡ್ಕೊಬೋದು. ಇದ್ರ ಉದ್ದೇಶ ನಮ್ಮ ಊರಲ್ಲಿದ್ದಾಗ ಈ ಹಳ್ಳಿಗಳಲ್ಲಿ ಬೇಟೆಗಳಾದ ಸಂದರ್ಭದಲ್ಲಿ ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಪಾನಕ, ನೀರು ಮಜ್ಜಿಗೆ
ಮಾತ್ರ ಆ ಜಾತ್ರೆಗೆ ತಗೊಂಡೋಗೋದು ನಾವು ಊರಲ್ಲಿ ನಾವು ನೋಡಿದ್ವಿ. ಅವತ್ತು ಬಾವಿಗಳಲ್ಲಿ ನೀರು ಸೇರಿ ತುಂಬಿದ್ವಿ ಡ್ರಮ್ಗಳಿಗೆ. ಅಂದಿನಿಂದ ಪ್ರಾರಂಭ ಆಗಿ ತದನಂತರ ಸ್ವಲ್ಪ ಹೆಸರುಬೇಳೆ ಒಂದು ವರ್ಷ ಪ್ರಾರಂಭ ಮಾಡಿದ್ರು ನಮ್ಮ ಕುಟುಂಬದಲ್ಲಿ. ಆಮೇಲೆ ಅಲ್ಲಿ ಪ್ರಸಾದ ಮಾಡೋದು ಮಾಡಿದ್ರು. ಆಂಜನೇಯ ಚಿಕ್ಕಬೇಟೆ ಅಂತೇಳಿ ಹಾಕ್ತದೆ ನಮ್ಮಲ್ಲಿ ಆ ಜಾತ್ರೆದಿಂದ. ಅದಾದ ನಂತರ ಈ ಒಂದು ಸನ್ನಿಧಿನಲ್ಲೂ ಸಹ ಹಿಂದೆ ನಮ್ಮ ಹಿರಿಯರಾದ ಚಾಲಪ್ಪನವರು ಸಹ ಇದು ಕಾರ್ಯಕ್ರಮ ಮಾಡ್ಕೊಂಡು ಅದು ನೋಡ್ಕೊಂಡಾಗ ಇದು ಒಂದಿನ ಮಾಡಿಸೋಣ, ಬಂದಾಗ ಭಕ್ತಾದಿಗಳಿಗೆ ಒಂದು ಸಣ್ಣ ಅಳಿಲು ಸೇವೆ ಅಂತ ಹೇಳಿ ಅದನ್ನು ನಾವು 98-99 ಪ್ರಾರಂಭ ಮಾಡಿ ಅಂದಿನಿಂದ ಹಿಂದಿನ ದಿವಸ ನಮ್ಮ ಕುಟುಂಬದ ವತಿಯಿಂದ ಮಾಡ್ತಾ ಇದ್ದೀವಿ. ಈಗ ನಾವು ಜನರಿಗೆ ಏನೇ ಕೊಟ್ಟರು ನಾವು ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ಅನ್ನದಾತ ಸುಖೀಭವ ಅಂತ ಹೇಳಿ ಹಸುವಾದಾಗ ನಾವು ಅದನ್ನು ಸಣ್ಣ ಅಳಿಲು ಸೇವೆಯನ್ನು ಮಾಡಿದಾಗ ಆ ಭಗವಂತ ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವರ್ಷಕ್ಕೊಂದ್ಸರಿ ಬಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕುಟುಂಬದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಇಡೀ ತಾಲೂಕಿನಿಂದ ಎಲ್ಲರೂ ಸಹ ಬಂದು ಭಾಗವಹಿಸಿ ಅವರು ಸಹ ಒಂದು ಸೇವೆಯನ್ನು ಮಾಡೋಂಥ ಕೆಲಸ ಸಹ ಎಲ್ಲರೂ ಮಾಡ್ತಾವ್ರೆ. ಎಲ್ಲ ಊಟ ಬಡಿಸೋದು, ನೀರು ಕೊಡೋದು, ಎಲೆ ಹಾಕೋದು ಎಲ್ಲ ಅವ್ರ ಕೈಲಾದ ಒಂದು ಸಣ್ಣ ಸೇವೆಯನ್ನು ಅವರು ಮಾಡ್ತಾರೆ. ಆ ಉದ್ದೇಶದಿಂದ ಆ ಒಂದು ಭಗವಂತನ ಹೆಸರಲ್ಲಿ ನಾವು ಅವನ್ನ ಸ್ಮರಣೆಯನ್ನು ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ಅದನ್ನು ನಾವು ಮಾಡ್ತಾ ಇದ್ದೀವಿ.